ವಿರೋಧಿಸುವಂತ ಸರ್ಕಾರ ಈಗಿನ ಕಾಂಗ್ರೆಸ್ ಸರ್ಕಾರ ಆಗಿದೆ. ಅಂತವರು ಎಲ್ಲಿ ಒಬ್ಬ ಹತ್ಯೆ ಆದ್ರೆ ಅದೊಂದು ಮಾನವ ಕುಲಕ್ಕೆ ಒಂದು ದೊಡ್ಡ ಹ್ಯೂಮನ್ ರೈಟ್ಸ್ ಬಗ್ಗೆ ಮಾತಾಡೋರು ಇವ್ರು ಮಾತಾಡೋರು ಅದು ವಿರೋಧ ಮಾಡಲೇಬೇಕಾಗಿತ್ತು. ಅದ್ರ ಒಬ್ಬ ವ್ಯಕ್ತಿ ಕೂಡ ಅದ್ರ ವಿರೋಧ ಮಾತಾಡಿಲ್ಲ ಅಂದ್ರೆ ಅವ್ರ ನಿಲುವನ್ನು ನಾವು ಹೇಳೋದಿಲ್ಲ, ಜನ ತಿಳ್ಕೊಂಡ್ಬಿಡುತ್ತೆ. ಇದು ನಿಮಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಪರ ನೀವು ಕೇಳಿದ್ರಿ, ಅವರೊಂದು ಕಳವಳ ವ್ಯಕ್ತಪಡಿಸಿದ್ರೆ ಯಾವ ಕಾರಣಕ್ಕಾಗಿ ಅನ್ನೋದು ತಮ್ಗೆ ಗೊತ್ತಿರ್ಬೋದು. ಪೆಹಲ್ಗಾಮ್ ದಾಳಿ ಆಯ್ತು ಮೊನ್ನೆ, ಹೌದು, ಅಲ್ಲಿ ಯಾರು ಹೊಡೆದ್ರು ಇಸ್ಲಾಂ ಜಿಹಾದಿಗಳ ಹಿಂದೂ ಅಂತ ಟಾರ್ಗೆಟ್ ಮಾಡಿ ಹೊಡೆದ್ರ. ಅವಾಗ ಮೋದಿ ಅವರು ಡಿಸಿಷನ್ ತಗೊಂಡ್ರು ಯುದ್ಧ ಮಾಡ್ಬೇಕಂತೇಳಿ. ಅವಾಗ ಇದೇ ನಮ್ಮ ಮುಖ್ಯಮಂತ್ರಿ ಅವರು ಮಾತು ಸಂದೇಶ ಕಳಿಸ್ತಾರ, ಇಲ್ಲಿ ಯುದ್ಧ ಮಾಡಬೇಡ್ರಿ, ಗಾಂಧೀಜಿ ಅವ್ರದ ತತ್ವ ಪಾಲನೆ ಮಾಡ್ರಿ ಅಂದ್ರೆ ಅರ್ಥೇನ. ಅದ್ರ ಮತ್ ಇವಾಗ ಬರಲ್ಲಪ್ಪ ನಮಗೂ ಒಂದು ಅಂದ್ರೆ ಮನಸ್ಸಿಗೆ ನೋಯ್ತು. ಇವತ್ತು ಬರಬೇಕಾಗಿತ್ತ, ಇಲ್ಲ ಯಾಕೆ ದಲಿತ ಅಮಾಯಕ ಹಿಂದೂ ಯಾಕೆ ಬಂದಿರಪ್ಪ ಬರಬೇಕಾಗಿತ್ತು, ಯಾಕೆ ಬರಲ್ಲ ಗೊತ್ತಿಲ್ಲ. ಗಾಂಧಿ ತತ್ವಗಳನ್ನ ಕಾಂಗ್ರೆಸ್ ಹೇಳ್ತದೆ, ಅದೇ ಗಾಂಧಿ ತತ್ವಗಳನ್ನ ನೋಡಿದ್ವಿ ಸಂವಿಧಾನದಲ್ಲಿ. ಅವ್ರ ಆಶೆ ಪಾಲಿಸಿದ್ರೆ ಈಗ ತರುವಂತ 596 ಮದ್ಯ ಅಂಗಡಿಗಳನ್ನ ಜಾರಿಗೆ ತರ್ತಾ ಇದೆ. ಮತ್ತೆ ಗಾಂಧಿ ವಿಚಾರಧಾರೆ ಆಗಿದ್ರೆ ಅದನ್ನೇ ಜಾರಿಗೆ ತರ್ತಿದ್ರು. ಹೇಳಲಿಕ್ಕೆ ಗಾಂಧಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಅಂಬೇಡ್ಕರ್ ಮತ್ತು ಗಾಂಧಿ ಹೆಸರನ್ನು ಕೆಲವೊಂದು ಬಳಕೆ ಮಾಡ್ಕೋತಾರ ಅಷ್ಟೇ ವಿನಃ ಅವರ ಒಂದು ಹೇಳಿಕೊಟ್ಟಂತ ದಾರಿಯಲ್ಲಿ ನಡೀತಾ ಇಲ್ಲ. ಸರ್, ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂ ಮಾರಣ ಹೋಮ ನಿಲ್ಲದೆ ಹೋದರೆ ಮುಂದೇನು? ಇವಾಗ ಸದ್ಯ ನಮ್ಮ ದೇಶದಲ್ಲಿ ಇರ್ತಕ್ಕಂತಹ 1 ಕೋಟಿಗೂ ಅಧಿಕ ಬಾಂಗ್ಲಾದೇಶ ಪ್ರಜೆಗಳು ಇದ್ದಾರೆ. ನಮ್ಮ ಗಮನಕ್ಕಿರೋದು ಇದೇ ರೀತಿ ವರ್ಷಕೊಂತ ಇವರು ಹೊರಟ್ರೆ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಬಾಂಗ್ಲಾದೇಶಿಗರನ್ನ ನಾವು ಹುಡಿಬೇಕಾಗುತ್ತೆ. ಅದೇ ರೀತಿ ಹುಡಿಬೇಕಾಗುತ್ತೆ, ಯಾವುದೇ ಮುಲಾಜಿಲ್ಲ, ಏನ್ ಬೇಕಾದಲ್ಲಿ. ಯಾಕೆ ನಮಗೂ ಹೊಟ್ಟೆಲಿ ತಾಪಾಗ್ತಾ ಇದೆ ಅಲ್ರಿ, ಅಮಾಯಕರು ಕೊಡ್ತಾ ಇದ್ದಾರೆ ಅವರು, ಇಲ್ಲ ಆ ವ್ಯಕ್ತಿ ಒಂದ್ ಸಂಘಟನೆ ಮಾಡ್ತಾ ಇದ್ದಾನ, ಅದು ಬೇರೆ ವಿಷಯ. ಅವನು ಹಿಂದೂಗಳು ಜಗಳ ಮಾಡಿಲ್ಲ ಅಲ್ರಿ, ದುಡ್ಕೊಂತಿನಂತ ವ್ಯಕ್ತಿನ ಆ ರೀತಿ ಕೊಂದ್ರೆ ನಮ್ಗೆ ಹೊಟ್ಟೆಲಿ ಬೆಂಕಿ ಬೀಳಲ್ವಾ? ಹಿಂದೂ ಒಂದ್ ಹೇಳ್ತೀನಿ, ಜಗತ್ತಿನಲ್ಲಿರ್ತಕ್ಕಂಥ ಯಾವುದೇ ಹಿಂದೂ ತೊಂದರೆ ಆದ್ರೂ ನಮ್ಮ ದೇಶದ ಹಿಂದೂ ಸಂಘಟಕರು ಇನ್ನು ಮೇಲೆ ಸುಮ್ಮನೆ ಕೊಂಡು ಮಾತೇ ಇಲ್ಲ. ಅದಕ್ಕೆ ನಾವು ಮೋದಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ, ಇಲ್ಲಿರ್ತಕ್ಕಂಥ ಬಾಂಗ್ಲಾದೇಶ ದೇಶಗಳನ್ನ 1 ಕೋಟಿಗೂ ಅಧಿಕ ಹೊರಹಾಕ್ರಿ, ಅಲ್ಲಿರ್ತಕ್ಕಂಥ ಹಿಂದೂಗಳು ತಗೊಂಡ್ಬಂದು ಇಟ್ಟುವರಿ, ನಿಮ್ಗೆ ಇಟ್ಟುವರು, ನೀವು ತಲೆ ವ್ಯವಸ್ಥೆ ಮಾಡ್ರಿ, ಅವ್ರು ಸಾಕು ವ್ಯವಸ್ಥೆ ನಾವು ಮಾಡ್ತೇವೆ. ನಮ್ಮ ದೇಶದ ಇರ್ತಕ್ಕಂಥ ಎಲ್ಲ ಹಿಂದೂ ಸಂಘಟನೆ ನಾಶ ಆಗ್ತೀವಿ, ಅವರು ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಹಿಂದೂಗಳು ನಾಶ ಆಗ್ತೀವಿ, ನಮ್ಮ ಅಂತ ಬಂದ್ರೆ ನಾಶ ಆಗ್ತೇವೆ ಅವರು. ನೀವು ಬರೀ ಕರ್ಸೋ ವ್ಯವಸ್ಥೆ ಮಾಡ್ರಿ, ಅದು ಅದರ ನಿಮ್ ಕಡೆ ಕರ್ಸ್ರಿ, ಅದು ಮುಂದೆ ನೋಡ್ಕೋತೇವೆ. ಸರ್, ಇದಕ್ಕೆ ಲೀಗಲ್ ಆಗಿ ಯಾವ ಅಡಚಣೆಗಳು ಬರ್ಬೋದು? ಅಲ್ಲಿ ಹಿಂದೂಗಳನ್ನ ಕರ್ಕೊಂಡ್ ಬರ್ತಾ ಹೋಗ್ಬಿಟ್ರಿ, ಈಗ ನಾವು ಏನೇ ಮಾಡಿದ್ರು ಕೂಡ, ನಾವು ಹಿಂದೂ ಸಂಘಟನೆಗಳು ಏನೋ ಹೋರಾಟ ಮಾಡಿದ್ರು ಕೂಡ ನಮ್ಮ ಸಂವಿಧಾನವನ್ನು ಹೆಚ್ಚಾಗಿ ಗೌರವಿಸ್ತೀವಿ. ನಾವು ಕೇಂದ್ರ ಸರ್ಕಾರ ನಿರ್ಧಾರಗಳನ್ನ ಪಾಲಿಸ್ತೀವಿ. ನಮ್ಮಲ್ಲಿ ಕೆಲವೊಂದಿಷ್ಟು ಇರ್ತದೆ, ಏನಂದ್ರ ಸಿಟ್ಟು ಬರ್ತದ. ಇದೇ ರವಿ ಅವ್ರು ಹೇಳಿದಂಗ ಅಲ್ಲಿ ಹಿಂದೂ ಹತ್ಯೆ ಆದ್ರೆ ನಾನು ಅಂತಮ್ಮ ಹತ್ಯೆ ಆದಂಗ ಅಂತ ನಮ್ಗೆ ಅನಿಸ್ತದ. ಆದ್ರೂ ಕೂಡ ನಾವು ಸರ್ಕಾರದ ನಿಲುವನ್ನು ದಾಟಿ ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ. ಯಾಕಂದ್ರೆ ನಮ್ಮ ಕೇಂದ್ರ ಸರ್ಕಾರ, ವಿಶ್ವಸಂಸ್ಥೆ ಹೀಗೆ ಅಂದಿದ್ದ ಅಷ್ಟೆಲ್ಲ ಮಾಡಿ ತೋರಿಸ್ತಾರ. ಮೊನ್ನೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕರೆ ಕೊಟ್ಟಿದ್ದಕ್ಕೆ ಬಾರ್ಡರ್ ಲೈನ್ ದಲ್ಲಿ, ಬಾಂಗ್ಲಾ ಬಾರ್ಡರ್ ದಲ್ಲಿ ಕಾರ್ಯಕರ್ತರು, ಹೆಣ್ಮಕ್ಳು ಹಿಡಿದ ಕಾರ್ಯಕರ್ತರು ಹೋಗಿದ್ದನ್ನು ನೋಡ್ತೇವೆ. ಹೋಗಿದ್ರು, ಕೇವಲ ಹೇಳೋದೆಲ್ಲ ಮಾಡ್ಲಿಕ್ಕೆ ತಯಾರಿದ್ದಾರೆ. ಆದ್ರೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೊಂದು ನ್ಯಾಯ ಪಾಲನೆ ಮಾಡ್ಬೇಕಲ್ಲ, ಆ ಪಾಲನೆ ನ್ಯಾಯಕ್ಕೂ ಕೂಡ ಅಷ್ಟೇ ಗೌರವ ಕೊಡ್ತಾರ. ಒಂದ್ ವೇಳೆ ನಾವೇ ನಿರ್ಧಾರ ತಗೋದಾತಂದ್ರೆ ಅದಾಗ್ತದೆ. ಆದ್ರೆ ಯಾಕಂದ್ರೆ ಅದಕ್ಕಿಂತ ಮುಂಚೆ ನಮ್ಮ ಹಿಂದೂಗಳಾಗಿರ್ಬೋದು, ಸ್ವಲ್ಪ ಎಲ್ಲ ಬುದ್ಧಿಜೀವಿಗಳು ಅನ್ಕೊಂಡವ್ರು ವಿಚಾರ ಮಾಡ್ಬೋದು. ಕೆಲವೊಂದು ಪ್ರಮುಖ ರಾಷ್ಟ್ರಗಳ ಹೆಸರು ಅಷ್ಟೇ ಹೇಳ್ತೀನಿ. ಎಲ್ಲೆಲ್ಲಿ ಈ ಮೂಲತಃ ಅಲ್ಲಿ ಅವ್ರಿಗೆ ಆಶ್ರಯ, ಇಸ್ಲಾಂದವರಿಗೆ ಆಶ್ರಯ ಕೊಟ್ಟಾರ, ಇವತ್ತ ಇಸ್ಲಾಂ ರಾಷ್ಟ್ರಗಳಾಗಿ ಉಳಿದಿಲ್ಲ. ಉದಾಹರಣೆಗೆ ಈಜಿಪ್ಟ್ ಇರ್ಬೋದು, ಅಲ್ಲಿ ಇದ್ದಂಥ ಪ್ರಾಚೀನ ಧರ್ಮ ಕ್ರೈಸ್ತರದಿದ್ದಂಥ ಈಗ 7ನೇ ಶತಮಾನದಲ್ಲಿ ಏನಾಯ್ತು, ಇಸ್ಲಾಂ ಆಯ್ತು, ಇರಾನ್ ಆಯ್ತು, ಸಿರಿಯಾ ಆಯ್ತು, ಇರಾಕ್ ಆಯ್ತು, ಟರ್ಕಿ, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಬಾಂಗ್ಲಾದೇಶ ಇರ್ಬೋದು, ಆಮೇಲೆ ಇಂಡೋನೇಷ್ಯಾ, ಮಲೇಷಿಯಾ, ಸ್ಪೇನ್, ಇವನ್ನೆಲ್ಲ ಈ ತರ ಇತಿಹಾಸ ನೋಡಿದ್ರೆ ಮೂಲತಃ ಇವರಿಗೆ ಆಶ್ರಯ ಕೊಟ್ಟಿದ್ದ ಪರಿಣಾಮ ಇವತ್ತು ಸಂಪೂರ್ಣವಾಗಿ ಏನಾಗ್ಯಾವ, ಇಸ್ಲಾಂ ರಾಷ್ಟ್ರ ಆಗಿದಾವ. ಹಂಗ ನಾವು ನನ್ನ ಒಂದು ಆಗ್ರಹ, ಧರ್ಮ 1947ರಲ್ಲಿ ಧರ್ಮದ ಆಧಾರ ಮೇಲೆ ವಿಭಾಗ ಆತಂದ್ರ ಭಾರತಕ್ಕೂ ಧರ್ಮದ ಮೇಲೆ ಘೋಷಣೆ ಮಾಡಬೇಕಿತ್ತು. ಘೋಷಣೆ ಮಾಡದೇ ಇದ್ರು ಕೂಡ ಇಲ್ಲ. ಅವಾಗಿನ ಒಂದು ಸರ್ ಏನಂತೀರ ನೀವು, ಐತಿಹಾಸಿಕ ಇದನ್ನ ನಿಲುವನ್ನ ತಗೊಂಡು ಹೋಗ್ತಾ ಇದ್ರೆ, ಅವಾಗಿನ ಒಂದು ಪ್ರತಿಯೊಬ್ಬ ಕಾಂಗ್ರೆಸ್ ಲೀಡರ್ಸ್ ಆಗ್ಲಿ ಎಲ್ಲರೂ ಆಗ್ಲಿ ನಮ್ಮ ದೇಶವನ್ನ ಸೆಕ್ಯುಲರ್ ಆಗಿ ಕಟ್ಟಬೇಕು, ಧರ್ಮದ ಆಧಾರ ಮೇಲೆ ಕಟ್ತಾ ಹೋಗ್ಬಿಟ್ರೆ ದೇಶ
ಏಳ್ಗೆ ಆಗಲ್ಲ, ಉನ್ನತಿ ಹೊಂದಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಸೆಕ್ಯುಲರ್ ಅವ್ರು ವಿಚಾರ ಮಾಡಿ. ನೀವು ಸೆಕ್ಯುಲರ್ ಪದವನ್ನು ಬಳಸಿದ್ರಿ. ಸೆಕ್ಯುಲರ್ ಪದ ಬಂದಿದ್ದೆ ಯಾವಾಗ? ಸರ್ ಆಫ್ಟರ್ ಅಮೆಂಡ್ಮೆಂಟ್ ಅದನ್ನ ಅದಲ್ಲ ನೀವು ಒಪ್ಕೋತೀರ. ನಾವೆಲ್ಲರೂ ತಿಳ್ಕೊಬೇಕಾಗಿದೆ. ಸೆಕ್ಯುಲರ್ ಪದನೇ ಬಂದಿದ್ದು 1900 ಎಮರ್ಜೆನ್ಸಿ ಟೈಮ್ ನಲ್ಲಿ ಅಮೆಂಡ್ಮೆಂಟ್ ಏನಾಯ್ತು? ಆ ಎಮರ್ಜೆನ್ಸಿ ಒಂದು ಅಸಂವಿಧಾನಿಕ ಅಂತ ಇವತ್ತು ಹೋರಾಟ ನಡೆದ. ಆ ಎಮರ್ಜೆನ್ಸಿ ತನ್ನಂತ ಕಾಯ್ದೆಗಳನ್ನೆಲ್ಲ ತೆಗೆದುಹಾಕಿದ್ರೆ ಈ ಜಾತ್ಯಾತೀತ ಪದ ಹೋಗ್ತದೆ. ಅದಲ್ಲದೆ ಇದನ್ನ ಬಿಟ್ಟೆ ನಾವು ವಿಚಾರ ಮಾಡ್ಬೇಕಾಗಿದ್ದು ಮೂಲತಃ ನಮ್ಮ ದೇಶದ 1947ರಲ್ಲಿ ಪಾಕಿಸ್ತಾನ ವಿಭಾಗ ಆಯ್ತು, ಈ ಪೂರ್ವ ಪಾಕಿಸ್ತಾನ ಬಾಂಗ್ಲಾ ವಿಭಾಗ ಐತಲ್ಲ, ಅಲ್ಲಿ ಸಂಪೂರ್ಣವಾಗಿ ಅಲ್ಲೂ ಕೆಲವೊಂದಿಷ್ಟು ಹಿಂದೂಗಳಿದ್ರು. ಆದ್ರೆ 47ರಲ್ಲಿ 2025 ಡಾಟಾ ತೆಗೆದ್ರೆ ಹಿಂದೂಗಳ ಸಂಖ್ಯೆ ಏನಾಯ್ತು? ಕಡಿಮೆ ಆಗ್ತಾ ಇದೆ. ಅದೇ ಭಾರತ ಬಾಂಗ್ಲಾದೇಶದಲ್ಲಿ ಅಂದ್ರೆ ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿ 13ರಿಂದ 14% ಹಿಂದೂಗಳಿದ್ರು. ಇವಾಗ 6ರಿಂದ 7% ಈಗ ನೀವೇ ಹೇಳೋ ಅಂಕೆ ಎಷ್ಟು ಹೋದ್ರೆ ಎರಡು ಕಡೆ ಬಾಂಗ್ಲಾದಲ್ಲಿ ಪಾಕಿಸ್ತಾನದಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಗಿದೆ. ಅದೇ ನಮ್ಮ ಭಾರತದಲ್ಲಿ ಆಗ್ಲಿಲ್ಲ. ಇವತ್ತಿಗೂ ಹೇಳ್ತೀರಿ, ಹಿಂದೂ ರಾಷ್ಟ್ರ ಘೋಷಣೆ ಆದ್ರೆ ಎಲ್ಲರೂ ಸುರಕ್ಷಿತ ಇರ್ತಾರ. ಆದ್ರೆ ಘೋಷಣೆ ಆಗದೇ ಇದ್ರೆ ಈ ಮೈನಾರಿಟಿ ಅಂತ ಸಂವಿಧಾನದಲ್ಲಿ ಎಲ್ಲೂ ಹೇಳದೇ ಇರುವಂತ ಈ ಮೈನಾರಿಟಿ ಪದ ಅನ್ನ ಬಳಸ್ಕೊಂಡು ಇವತ್ತು ಭಾರತದಲ್ಲಿನೇ 9 ರಾಜ್ಯಗಳಲ್ಲಿ ಹಿಂದೂ ಮೈನಾರಿಟಿ ಆಗಿದ್ದಾರೆ. ಅದನ್ನು ನಾವು ವಿಚಾರ ಮಾಡ್ಬೇಕಾಗ್ತದೆ. ಸರ್ ಲಾಸ್ಟ್ ಪ್ರಶ್ನೆ ಅದನ್ನೊಂದು, ನಿಜಕ್ಕೂ ಹಿಂದೂ ಒಬ್ಬ ಮೈನಾರಿಟಿನ? ಹೌದು. ಯಾಕಂದ್ರೆ ಇಂಥ ನಾವು ಸಂವಿಧಾನ ಐತಂತ ಹೇಳ್ತೀವಿ, ಎಲ್ಲ ಹೇಳ್ತೀವಿ, ಆದ್ರೂ ಕೂಡ ಹಿಂದೂ ಇವತ್ತು ಮೈನಾರಿಟಿ ಆಗಿದೆ. ಯಾಕಂದ್ರೆ ಇಲ್ಲಿ ಕೆಲವೊಂದು ಕಾಯ್ದೆಗಳನ್ನ ನಾವು ವಿಚಾರ ಮಾಡಿದ್ರೆ ಕೆಲವೊಂದು ಕಾಯ್ದೆ ಪರವಾನಗಿ, ಈ ಮದರಸಾ ಶಿಕ್ಷಣ ಎಲ್ಲೂ ಪರವಾನಗಿ ಇಲ್ಲ. ಪರವಾನಗಿ ಇಲ್ಲದಂತ ಮದರಸಾ ಶಿಕ್ಷಣ ಇವತ್ತು ಎಲ್ಲ ಕಡೆ ನಡೀತಾ ಇದೆ. ಸಂವಿಧಾನದಲ್ಲಿ ಧಾರ್ಮಿಕ ಹಕ್ಕನ್ನ 25ರಿಂದ 30ನೇ ವಿಧಿವರೆಗೆ ಕೊಟ್ಟಿದ್ದಾರೆ. ಆದ್ರೆ ಎಲ್ಲಿ ಅವ್ರಿಗೆ ಅಲ್ಪಸಂಖ್ಯಾತರು ಒಂದು ಶೈಕ್ಷಣಿಕ ಸಂಸ್ಥೆಗಳನ್ನು ಕಟ್ಟಬಹುದು ಅಂತ ಹೇಳಿದ್ದಾರೆ. ಆದ್ರೆ ಮದರಸಾ ಶಿಕ್ಷಣ ಕೊಡಬೇಕಂತ ಎಲ್ಲೂ ಹೇಳಿಲ್ಲ ಸಂವಿಧಾನದಲ್ಲಿ. ಹೌದು, ಅದನ್ನ ನಾವು ವಿಚಾರ ಮಾಡಿ ಈ ಮದರಸಾ ಶಿಕ್ಷಣಗಳನ್ನ ತುರ್ತಾಂತವಾಗಿ ಬಂದ್ ಮಾಡ್ಬೇಕು. ಯಾಕಂದ್ರೆ ನಾವು ಎಷ್ಟೋ ಉದಾಹರಣೆಗಳು ಸಿಕ್ಕಾವ ಮದರಸಾ ಶಿಕ್ಷಣದಲ್ಲಿ ಏನ್ ರೀತಿ ಕಲಿಸ್ತಾ ಇದ್ದಾರೆ. ಒಂದು ನಮ್ಮ ಒಂದು ಭಾರತೀಯ ರಾಷ್ಟ್ರ ಗೀತೆಯನ್ನ ಹಾಡ್ಲಿಕ್ಕೆ ಒಂದು ಇಲ್ಲ ಅಂತಾರ, ಭಾರತ ಮಾತಾ ಕಿ ಜೈ ಇಲ್ಲ ಅಂತಾರ. ಕೆಲವೊಂದು ಕಾಂಗ್ರೆಸ್ ಮುಖಂಡರು ನೋಡ್ತಾ ಇದೀವಿ ನಾವು. ನೀವು ಕಾಲ್ಪನಿಕ ಭಾರತ